ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳಿದ್ರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಗಳು ತಮ್ಮ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಮಗ್ರ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುವ ಒಂದು ಯೋಜನೆ ಆಗಿರುವಂತಹ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಿವಿಧ ಯೋಜನೆಗಳ ಸಲಹೆಗಾರರು ಹಾಗೂ ಕಾರ್ಯಕ್ಷೇತ್ರ ಅಧ್ಯಯನ ಪರಿಣಿತರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ಮೊದಲಿಗೆ ಏನಿದು ಸರ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಯೋಜನೆ, ಇದರ ಹಿನ್ನೆಲೆ ಮತ್ತು ಇದರ ಪರಿಚಯವನ್ನು ಮಾಡಿಕೊಡಿ. ನಮಗೆಲ್ಲ ಗೊತ್ತಿರೋ ಹಾಗೇನೆ ಗ್ರಾಮ ಪಂಚಾಯಿತಿಗಳು ಶಾಸನಬದ್ಧ ಸಂಸ್ಥೆಗಳು. ಇದನ್ನು ನಾವು ನೇರ ಸರ್ಕಾರ ಅಂತ ಕರಿತೀವಿ, ಡೈರೆಕ್ಟ್ ಗವರ್ನಮೆಂಟ್ ಅಂತ. ಆ ಪ್ರದೇಶದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲನೂ ತಮಗೆ ಅಗತ್ಯ ಇರುವ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು, ಸೇವೆಗಳನ್ನು, ಕಲ್ಯಾಣ ಕಾರ್ಯಕ್ರಮಗಳನ್ನು ಪಡ್ಕೊಳ್ಳೋಕೆ ಅರ್ಹತೆ ಇದೆ. ಸೊ ಇದು ಮುಟ್ಟಿಸ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಸೊ ಅದಕ್ಕೆ ಯೋಜನೆ ಮಾಡಬೇಕು. ಅಭಿವೃದ್ಧಿ ಯೋಜನೆಗಳೇನು, ಕಲ್ಯಾಣ ಕಾರ್ಯಕ್ರಮಗಳೇನು, ಸೇವಾ ಕಾರ್ಯಕ್ರಮಗಳೇನು ಅಂತ ಹೇಳಿ ಅದೊಂದು ದೊಡ್ಡ ವ್ಯಾಪ್ತಿ ಇರುವಂಥದ್ದು. ಒಂದು ಪಂಚಾಯತಿನ 6 ಹಳ್ಳಿ, 8 ಹಳ್ಳಿ, 10 ಹಳ್ಳಿ, ಕಡೆ ಹೋದರೆ ನಾನ್ ರೆವಿನ್ಯೂ ವಿಲೇಜಸ್ 10-20 ಅಟ್ಯಾಚ್ ಆಗಿರುತ್ತೆ. ಇವುಗಳಲ್ಲಿ ಎಲ್ಲದರಲ್ಲೂ ಒಂದು ಸಮಾನವಾಗಿ ಅಭಿವೃದ್ಧಿ ಆಗಲಿಕ್ಕೆ ಬೇಕಾದಂತಹ ಸಂಗತಿಗಳನ್ನು, ಮಾಹಿತಿಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ GPDP ಅಂತ ಕರಿತೀವಿ, ಗ್ರಾಮ ಪಂಚಾಯಿತಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದನ್ನ ವಾರ್ಷಿಕ ಯೋಜನೆ ಅಂತ ನಾವು ಕರಿತೀವಿ. ಸೊ 2019ರಲ್ಲಿ ಕೇಂದ್ರ ಸರ್ಕಾರ ಇದನ್ನ ಪೀಪಲ್ ಪ್ಲಾನಿಂಗ್ ಕ್ಯಾಂಪೇನ್ ಅಂತ ಕರೆದಿದ್ದಾರೆ. ಜನರೇ ಭಾಗಿಯಾಗಿ ಆಂದೋಲನದ ರೂಪದಲ್ಲಿ ತಮ್ಮ ಯೋಜನೆಗಳನ್ನು ಮಾಡಬೇಕು. ಅದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಗಳು ಫೆಸಿಲಿಟೇಟ್, ಸುಗಮಗಾರಿಕೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ದೇಶನ ಇದೆ. ಇದೊಂದು ಆಕ್ಟ್. ಈಗ ಯಾರು ಇದನ್ನು ಮಾಡ್ಕೊಳ್ಳೋದಿಲ್ಲ ಆ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದಿಂದ ಬರುವ ಎಲ್ಲ ನೆರವುಗಳು ನಿಂತೋಗುತ್ತೆ. ಇದು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಆ ಪ್ಲಾನ್ಗಳನ್ನು ಮಾಡುವಾಗ ಆಫೀಸಲ್ಲಿ ಕೂತ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಯಾವುದೇ ಜನಸಾಮಾನ್ಯ ವ್ಯಕ್ತಿ ಒಬ್ಬ ವ್ಯಕ್ತಿಯಾಗಿ ಬಂದು ತಮ್ಮ ಬೇಡಿಕೆಯನ್ನು ಸಲ್ಲಿಸ್ಬೋದು, ಗುಂಪಲ್ಲಿ ಬಂದು ಮಾಡ್ಬೋದು, ಜನಪ್ರತಿನಿಧಿಗಳು ಹೇಳ್ಬೋದು, ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ನಮಗಿಂಥದ್ದು ಬೇಕು ಅಂತ ಕೇಳ್ಬೋದು. ಅದು ವೈಯಕ್ತಿಕ ಇರ್ಬೋದು, ಸಮುದಾಯದಲ್ಲಿರ್ಬೋದು, ಗುಂಪಲ್ಲಿರ್ಬೋದು, ಮತ್ತು ಆ ಒಂದು ಪ್ರದೇಶದಲ್ಲಿ ಕೆಲವು ಅಭಿವೃದ್ಧಿ ಆಗಬೇಕಾಗ್ಬೋದು, ಮೂಲಭೂತ ಸೌಕರ್ಯಗಳು. ಇಂಥ ಸಂಗತಿಗಳನ್ನೆಲ್ಲ ಈ GPDP ಒಳಗಡೆ ತರಬೇಕು ಅಂತ ಹೇಳಿ ಒಂದು ಫಾರ್ಮೇಟ್ನ ನಮ್ಮ ರಾಜ್ಯ ಸರ್ಕಾರ ಅದನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಇವರೆಲ್ಲ ಎಂಟ್ರಿ ಮಾಡಬೇಕು. ಕೆಲವು 1 ವರ್ಷಕ್ಕಾಗತ್ತೆ, ಕೆಲವು 6 ತಿಂಗಳಲ್ಲಾಗತ್ತೆ, ಕೆಲವು 2 ವರ್ಷಕ್ಕಾಗತ್ತೆ, ಕೆಲವು 3 ವರ್ಷ ಬೇಕು, ಕೆಲವು 5 ವರ್ಷ ಬೇಕು. ಸೊ ಹಾಗಾಗಿ ತುರ್ತು ಯಾವುದು, ಮಧ್ಯಮಾವಧಿ ಯಾವುದು, ದೀರ್ಘಾವಧಿ ಯಾವುದು ಅಂತ ಹೇಳಿ ಅವರೇ ಅದನ್ನು ಪ್ರಿಫರೆನ್ಸ್ ಮಾಡಿಕೊಂಡು, ವರ್ಗೀಕರಣ ಮಾಡಿಕೊಂಡು ಆ ಯೋಜನೆಗಳನ್ನು ಬರ್ಕೋಬೇಕು. ಸೊ ಅದನ್ನು ಗ್ರಾಮ ಸಭೆಯಲ್ಲಿಟ್ಟು ಅನುಮೋದನೆ ತಗೊಂಡು, ಸಾಮಾನ್ಯ ಸಭೆಯಲ್ಲಿಟ್ಟು ಅನುಮೋದನೆ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಇದೆ. ಸೊ ಹಾಗಾಗಿ ಒಂದು ಮಾತು ಹೇಳ್ತಾರೆ, ಸಬ್ಕಿ ಯೋಜನಾ ಸಬ್ಕಿ ವಿಕಾಸ್ ಅಂತ. ಎಲ್ಲರ ಯೋಜನೆ ಎಲ್ಲರ ವಿಕಾಸಕ್ಕೆ ಕಾರಣ ಆಗುತ್ತೆ ಅಂತ. ಇದು ಗುಟ್ಟಾಗಿ ಮಾಡ್ಕೊಳ್ಳುವಂಥದ್ದಲ್ಲ. ಮತ್ತೆ ಎರಡನೇದಾಗಿ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಗ್ರೇಟರ್ ದ ಪವರ್ ಆಫ್ ಪಂಚಾಯತ್ಸ್ ದ ಬೆಟರ್ ಫಾರ್ ದ ಪೀಪಲ್ ಅಂತ. ಪಂಚಾಯಿತಿಗಳಿಗೆ ಹೆಚ್ಚು ಶಕ್ತಿ ಸಿಕ್ಕಷ್ಟು, ಸಶಕ್ತಿ ಆದಷ್ಟು ಜನರಿಗೆ ಜಾಸ್ತಿ ಉಪಯೋಗ ಇದೆ. ಇದು ತುಂಬಾ ಅರ್ಥಪೂರ್ಣವಾದ ಮಾತು. ಸೊ ಅವ್ರಿಗೆ ಅದು ಯಾವುದರಿಂದ ಬರುತ್ತೆ ಅಂದರೆ ಈ ವಾರ್ಷಿಕ ಯೋಜನೆ ಮಾಡೋದ್ರಿಂದ ಬರುತ್ತೆ. ಯಾರ ಅಭಿಪ್ರಾಯವನ್ನು ಕಡೆಗಣಿಸಂಗಿಲ್ಲ, ಎಲ್ಲರಿಗೂ ಹಕ್ಕಿದೆ. ಫಸ್ಟ್ ಏನು ಮಾಡಬೇಕು, ಅವರು ಎಲ್ಲರ ಅಗತ್ಯಗಳನ್ನ, ಅರ್ಜಿಗಳನ್ನ ತಗೋಬೇಕು. ತಗೊಂಡಾದ್ಮೇಲೆ ಅದನ್ನೆಲ್ಲ ಪ್ರಿಫರೆನ್ಸ್ ಮಾಡಬೇಕು, ಆದ್ಯತೆ ಶ್ರೇಣಿ. ಯಾವುದು ಬೇಗ ಮಾಡೋಕ್ಕಾಗತ್ತೆ, ಯಾವುದು ಮಧ್ಯಮ, ಯಾವುದು ದೀರ್ಘಾವಧಿ ಅಂತೇಳಿ ಅದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲಿ ಕಾಂಪಿಟೇಷನ್ ಇಲ್ಲ. ಸುಮಾರು 54 ಇಲಾಖೆಯ ಫಲಾನುಭವಿಗಳನ್ನು ಇವರೇ ಆಯ್ಕೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಸುಮಾರು 27 ಇಲಾಖೆಗಳ ಮೇಲುಸ್ತುವಾರಿ ಮಾಡಲಿಕ್ಕೆ ಇವರಿಗೆ ಅವಕಾಶ ಇದೆ. ಅದನ್ನು ಕೈಗೆ ತಗೋಬೇಕು ಪಂಚಾಯಿತಿಗಳು.
ಅದಕ್ಕೆ ಒಂದು ಚೌಕಟ್ಟು ಮತ್ತು ಮಾರ್ಗಸೂಚಿ ಆಗೋದು ಈ GPDP, ಗ್ರಾಮ ಪಂಚಾಯಿತಿ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತಲೂ ಕರಿಬೋದು, ಗ್ರಾಮ ಪಂಚಾಯಿತಿ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಅಂತಲೂ ಕರಿಬೋದು. ಸೊ ಇದನ್ನು ಸಾಧಾರಣವಾಗಿ ಹೊಸದಾಗಿ ಆಡಳಿತಕ್ಕೆ ಬರುವ ಆ ಒಂದು ಸಮಿತಿಯ ಮೊದಲನೇ ವರ್ಷ ಮಾಡಿಕೊಂಡ್ರೆ ಒಳ್ಳೆಯದು. ಪ್ರತಿ ವರ್ಷ ಯಾವುದನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕಂದ್ರೆ ಯಾವುದು ಸೇವೆಗಳನ್ನು ಕೇಳ್ತಾರೆ, ಯಾವುದು ನಿರ್ವಹಣೆಗಳಿಗೆ ಕೇಳ್ತಾರೆ ಅಂಥವಷ್ಟೇ. ಮಧ್ಯಮಾವಧಿ ಮತ್ತು ದೀರ್ಘಾವಧಿನ ಒಮ್ಮೆ ಪ್ಲಾನ್ ಮಾಡಿದ್ರೆ ಸಾಕು. ಅವರ ಅವಧಿನಲ್ಲಿ ಎಷ್ಟು ಕೆಲಸ ಆಯಿತು ಅಂತ ಹೇಳಿ ತುಲನಾತ್ಮಕವಾಗಿ ಜನರ ಮುಂದೆ ಇಡಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಸೊ ಇದಕ್ಕೆ ಒಂದು ವೆಬ್ಸೈಟ್ ಮಾಡಿದ್ದಾರೆ, ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅಲ್ಲಿ ಇದಕ್ಕೆ ಅನುಮೋದನೆ ಸಿಗುತ್ತೆ. ಸೊ ಇದನ್ನೆಲ್ಲ ತಗೊಂಡು ತಾಲೂಕಿನಲ್ಲಿ ಮಾಡ್ತಾರೆ, ತಾಲೂಕಿನವರೆಲ್ಲ ಮಾಡಿ ಜಿಲ್ಲೆಗೆ ಕೊಡ್ತಾರೆ, ಜಿಲ್ಲೆದು ಅಪ್ಲೋಡ್ ಆಗುತ್ತೆ, ಅದು ಅವ್ರು ಸಾಮಾನ್ಯ ಸಭೆಯಲ್ಲಿ ಇಟ್ಕೋಬೇಕು. ಸೊ ಈ ಥರ ಅಪ್ಲೋಡ್ ಆಗಿದ್ದನ್ನು ನಾವು ಟ್ರ್ಯಾಕ್ ಮಾಡ್ಬೋದು. ಯಾವ ಪಂಚಾಯತಿದಾಗಿದೆ, ಯಾವ ಪಂಚಾಯತಿದಾಗಿಲ್ಲ, ಎಷ್ಟು ರೂಪಾಯಿ ಇದೆ, ಅದರಲ್ಲಿ ಅನುಮೋದನೆ ಆಗಿದೆಯಾ, ಅನುಮೋದನೆ ಪಡ್ಕೊಂಡಾದ್ಮೇಲೆ ಕಾರ್ಯಕ್ರಮಗಳು ಜಾರಿ ಆಗ್ತಾ ಇದೆಯಾ, ಇದನ್ನೆಲ್ಲ ನಾವು GPDP ಟ್ರ್ಯಾಕರ್ ಅಂತ ಹೇಳಿ ವೆಬ್ಸೈಟ್ ಇದೆ, ಇದ್ರಲ್ಲಿ ನಾವು ನೋಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಇದಕ್ಕೆ ನಾವು ಏನು ಹೇಳ್ತೀವಿ ಅಂತಾರೆ, GPDPಗೆ ಆರ್ಥಿಕ ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯ ನೀಡಲು ಲಭ್ಯವಾದ ಸಂಪನ್ಮೂಲಗಳ ಬಳಕೆ ಅಂತ ಕರಿತೀವಿ. ನಮ್ಮ ಸುತ್ತಲೂ ಅನೇಕ ಸಂಪನ್ಮೂಲ ಲಭ್ಯತೆ ಇದೆ, ಕಾರ್ಯಕ್ರಮಗಳ ರೂಪದಲ್ಲಿ, ಹಣದ ನೆರವಿನ ರೂಪದಲ್ಲಿ. ಅದನ್ನು ಬಳಕೆ ಮಾಡ್ಕೊಂಡು ನಾವು ಆರ್ಥಿಕ ಅಭಿವೃದ್ಧಿ ಸಾಧಿಸಲಿಕ್ಕೆ ಮತ್ತು ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ. ಮಹಿಳೆನೂ ಸಾಮಾಜಿಕ ನ್ಯಾಯದೊಳಗೆ ಬರ್ತಾಳೆ, ಯುವಕರು ಸಾಮಾಜಿಕ ನ್ಯಾಯದೊಳಗಡೆ ಬರ್ತಾರೆ. ಸೊ ಇವರುಗಳಿಗೆ ಬದುಕು ಕಟ್ಕೊಳ್ಳಿಕ್ಕೆ, ಜೀವನಾಧಾರಗಳನ್ನ ಬೆಳೆಸಲಿಕ್ಕೆ ಈ GPDP ಕಾರಣ ಆಗಬೇಕು ಅಂತ ಹೇಳಿ ಇದು ಬಯಸ್ತದೆ. ಇದರ ಪ್ರಮುಖ ಮೂಲ ಗುರಿ ಉದ್ದೇಶಗಳು ಯಾವುದು ಸರ್? ಇದು ಸಮಗ್ರವಾದ ಒಂದು ಯೋಜನಾ ತಯಾರಿ ಮಾಡುವ ಒಂದು ವಿಧಾನ. ಇದು ಸಹಭಾಗಿತ್ವದ ಮೂಲಕನೇ ಆಗಬೇಕು, ಎಲ್ಲ ಒಬ್ಬರೇ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಮತ್ತು ಎಲ್ಲ ಯೋಜನೆಗಳ ಸಮನ್ವಯತೆ ಮುಖ್ಯ. ಸೊ ಆವಾಗಲೇ ನಾನು ಹೇಳಿದಾಗೆ 27 ಇಲಾಖೆ, 54 ಇಲಾಖೆ ಇವು ಕಾರ್ಯಕ್ರಮಗಳು. ಸೊ ಇವುಗಳನ್ನು ನಾವೇನು ಮಾಡಬೇಕು, ಒಂದೇ ವೇದಿಕೆ ಮೇಲೆ ತಂದು ಪರಸ್ಪರ ನಂಬಿಕೆ, ಸಹಕಾರ, ಸಹಭಾಗಿತ್ವ ಅದ ಆಧಾರದ ಮೇಲೆ, ಯಾವಾಗಲೇ ಹೇಳಿದ್ನಲ್ಲ, ಸಬ್ಕಿ ಯೋಜನಾ ಸಬ್ಕಿ ವಿಕಾಸ್, ಈ ತತ್ವದ ಅಡಿನಲ್ಲಿ ಕೆಲಸ ಆಗಬೇಕಂತ ಅದು ಬಯಸ್ತಾ ಇದೆ. ಅದಕ್ಕಾಗಿ ಕೇಂದ್ರದ ಎಲ್ಲ ಸಚಿವಾಲಯ ಮತ್ತು ರಾಜ್ಯದ 54 ಇಲಾಖೆಗಳು 29 ವಿಷಯಗಳಲ್ಲಿ ಸಂವಿಧಾನದ 11ನೇ ಶೆಡ್ಯೂಲ್ನಲ್ಲಿ ಪಟ್ಟಿ ಮಾಡಿದ ಎಲ್ಲ ಕಾರ್ಯಗಳನ್ನು ಇದರಲ್ಲಿ ತಗೊಳಕ್ಕೆ ಅವಕಾಶ ಇದೆ. ಇದು ಅರ್ಥ ಮಾಡ್ಕೊಳ್ಳಿ. ಸಂವಿಧಾನದ 29ನೇ ವಿಷಯದಲ್ಲಿ 11ನೇ ಶೆಡ್ಯೂಲ್ನಲ್ಲಿ ಏನೇನು ನಾವು ಪಟ್ಟಿ ಮಾಡಿದ್ದೀವಿ ಎಲ್ಲ ಕಾರ್ಯಗಳನ್ನ ತಗೊಳ್ಬೋದು. ಸೊ ಅದಕ್ಕಾಗಿ ನಮ್ಮ ಗ್ರಾಮ ಪಂಚಾಯಿತಿಗಳು ನಮಗೆ ಕಾರ್ಯಕ್ರಮ ಎಲ್ಲಿಂದನೋ ಬರಬೇಕು ಅಂತ ಕಾಯ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ಲ್ಯಾನ್ ಮಾಡಿ ಅನುಮೋದನೆ ಮಾಡಿಕೊಂಡು ಅದನ್ನ ವೆಬ್ಸೈಟ್ ಏನಿದೆ ಅವ್ರದ್ದು ಅದರಲ್ಲಿ ಹಾಕಿ ನಮಗೆ ಹಣಕಾಸು ನೆರವು ಒದಗಿಸಿ, ಧನ ಸಹಾಯ ಮಾಡಿ ಅಂತ ಕೇಳೋದು ತುಂಬ ಮುಖ್ಯ ಆಗ್ತದೆ. ಮತ್ತು ಎರಡನೇದು, ಗ್ರಾಮ ಮಟ್ಟದ ಸರ್ಕಾರ ಗ್ರಾಮೀಣ ಅಭಿವೃದ್ಧಿಗೆ ಕಾರಣವಾಗುವ ಜವಾಬ್ದಾರಿಗಳು, ಮುಖ್ಯವಾಗಿ ಕೃಷಿ, ಬಡತನ ನಿರ್ಮೂಲನೆ, ಸ್ವಚ್ಛತೆ, ಆರೋಗ್ಯ, ಶಿಕ್ಷಣದ ವಿಚಾರಗಳು, ಮೂಲಭೂತ ಸೌಕರ್ಯಗಳು, ವಿಕೇಂದ್ರೀಕೃತ ಯೋಜನೆ ಮಾಡುವ ಪದ್ಧತಿಗಳು, ಅದನ್ನು ಅನುಷ್ಠಾನ ಮಾಡೋದು, ಸ್ಥಳೀಯ ಸ್ವಯಂ ಆಡಳಿತ ಪದ್ಧತಿಗಳನ್ನು ಬಲಪಡಿಸೋದು. ಸ್ವಯಂ ಆಡಳಿತ ಪದ್ಧತಿ ಅಂದ್ರೇನು? ಜನ ಭಾಗವಹಿಸಬೇಕು, ಚರ್ಚೆಯಲ್ಲಿ ಭಾಗಿಯಾಗಬೇಕು, ಮತ್ತು ಎಲ್ಲರ ಭಾವನೆಗಳನ್ನು ಮನ್ನಿಸಬೇಕು, ಮತ್ತು ಆಯ್ಕೆ ಸ್ವತಂತ್ರ ಇರಬೇಕು. ಇದಕ್ಕೆ ನಾವೇನಂತ ಕರಿತೀವಿ, ಸ್ವಯಂ ಆಡಳಿತ ಪದ್ಧತಿಗಳು ಅಂತ ಕರಿತೀವಿ. ಮುಖ್ಯವಾಗಿ ಗ್ರಾಮ ಸಭೆ, ವಾರ್ಡ್ ಸಭೆ, ಆಮೇಲೆ ಪಬ್ಲಿಕ್ ಹಿಯರಿಂಗ್ ಅಂತ ಕರಿತೀವಿ. ಸಾರ್ವಜನಿಕರ ಹತ್ರ ಹೋಗಿ ಅವರ ಅಹವಾಲುಗಳನ್ನು ಕೇಳುವಂಥದ್ದು, ಮತ್ತು ಸಾಮಾನ್ಯ ಸಭೆ, ಇವುಗಳು ಎಲ್ಲನೂ GPDPಯ ಭಾಗ. GPDP ಚೆನ್ನಾಗಾಗಬೇಕಂದ್ರೆ ವಾರ್ಡ್ ಸಭೆ, ಗ್ರಾಮ ಸಭೆ, ಪಬ್ಲಿಕ್ ಹಿಯರಿಂಗು ಮತ್ತು ಸಾಮಾನ್ಯ ಸಭೆ ಉತ್ಕೃಷ್ಟವಾಗಿ ಆಗಬೇಕು. ಇದರಲ್ಲೇನು ಗೊಂದಲ ಇಲ್ಲ. ಯಾವುದೇ ಜಾತಿ, ಪಕ್ಷ, ಧರ್ಮ ಯಾವುದೂ ಬರೋದಿಲ್ಲ. ಅಭಿವೃದ್ಧಿನೇ ಧರ್ಮ, ನಮ್ಮ ನಿರಂತರ ಅಭಿವೃದ್ಧಿನೇ ನಮ್ಮ ಸಂವಿಧಾನ. ಸೊ ಈ ಥರದ ಒಂದು ಪರಿಕಲ್ಪನೆ ಎಲ್ಲ ಜನರಲ್ಲಿ, ಅಲ್ಲಿನ ಸದಸ್ಯರಲ್ಲಿ ಬರಬೇಕು. ಅದಕ್ಕಾಗಿ ಇದನ್ನು ಮಾಡ್ತಾ ಇದ್ದೀವಿ. ಸೊ ಇನ್ನೂ ನಾವು ಅರ್ಥ ಮಾಡ್ಕೋಬೇಕು, 11ನೇ ಶೆಡ್ಯೂಲ್ನ ಮುಖ್ಯ ಅಂಶಗಳೇನು ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ಏನಾಯಿತು, 1993ನಲ್ಲಿ ನಮ್ಮ ಸಂವಿಧಾನದ 73ನೇ ಶೆಡ್ಯೂಲ್ಗೆ ಒಂದು ತಿದ್ದುಪಡಿ ಮಾಡಿದ್ದೀವಿ. ಈ ಕಾಯ್ದೆ ಬಂದಿದ್ದು 1992ರಲ್ಲಿ, ಆದರೆ ಜಾರಿಗೆ ಬಂದಿದ್ದು ಏಪ್ರಿಲ್ 24, 1993ರಿಂದ. ಸೊ ಇದೇನು ಹೇಳುತ್ತಪ್ಪ ಆಡಳಿತ ಮಸೂದೆ ಅಂತ ಹೇಳಿದ್ರೆ, ಗವರ್ನಿಂಗ್ ಆರ್ಟಿಕಲ್ 243G ಅಂತ ಕರೀತಾರೆ. ಆಡಳಿತ ಮಾಡುವ ಒಂದು ಆರ್ಟಿಕಲ್ ಸಂಖ್ಯೆ 243G ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ, ಕರ್ತವ್ಯ ಮುಂತಾದವುಗಳ ಬಗ್ಗೆ ಹೇಳುತ್ತೆ. GPDP ಮಾಡೋಕ್ಕೆ ಏನು ಅಧಿಕಾರ ಇದೆ, ನಿನ್ನ ಕರ್ತವ್ಯಗಳೇನು ಅನ್ನೋದನ್ನ 243G ಆರ್ಟಿಕಲ್ ಅದನ್ನು ಹೇಳ್ತಾ ಇದೆ. ಇದನ್ನು ನಾವು ಗಮನ ಮಾಡಬೇಕು. ಆಮೇಲೆ 29 ವಿಷಯಗಳನ್ನು ಇದರ ಅಡಿನಲ್ಲಿ ತರಲಾಗಿದೆ. ಆಯ್ತಾ, ಇದು ಪಂಚಾಯಿತಿ ಮಾಡ್ಲಿಕ್ಕೆ ಆಗತ್ತೆ, ಇದರಿಂದ
ಆ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಆಗತ್ತೆ, ಸಾಮಾಜಿಕ ನ್ಯಾಯ ಸಿಗ್ತದೆ ಅನ್ನೋದು ತಳ ಹಂತದಲ್ಲಿ. ಮತ್ತೆ ತಳ ಸಮುದಾಯಗಳಿಗೆ ಒಂದು ನ್ಯಾಯ ಕೊಡ್ತೀವಿ, ಮತ್ತೆ ಅವರ ಜೀವನ ಗುಣಮಟ್ಟ ಆಗಲಿಕ್ಕೆ ಕಾರಣ ಆಗ್ತದೆ ಅನ್ನೋದನ್ನ ಈ ಸೆಲ್ಫ್ ಗವರ್ನೆನ್ಸ್, ಸ್ವಯಂ ಆಡಳಿತ ಅಥವಾ ಗ್ರಾಮ ಸ್ವರಾಜ್ ಪರಿಕಲ್ಪನೆಯಲ್ಲಿ GPDP ಆಗಬೇಕು. ಯಾರೋ ಹೇಳಿದ್ರು ಅಂತ ಮಾಡೋದಲ್ಲ ಇದು. ಸೊ ಈ ಒಂದು ಪ್ರಜ್ಞೆಯನ್ನು ನಾವು ಜಾಗೃತಗೊಳಿಸಬೇಕು. ಮುಖ್ಯವಾಗಿ ಜನಪ್ರತಿನಿಧಿಗಳು, ಯುವಕರಲ್ಲಿ, ಆಮೇಲೆ ಯಜಮಾನರು, ಅಭಿಪ್ರಾಯ ಮುಖಂಡರು ಮತ್ತೆ ಮಹಿಳೆಯರು, ಮತ್ತೆ ಅಲ್ಲೇನು ಚಿಕ್ಕ ಚಿಕ್ಕ ಸಂಘಗಳಿದೆ ಆವ ಮಹಿಳೆಯರಲ್ಲಿ ಇದನ್ನ ಮಾಡಿದಾಗ ಇದಕ್ಕೊಂದು ಮೌಲ್ಯ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸರ್, ಹಾಗಿದ್ರೆ ಈ ಯೋಜನೆ ಮುಖಾಂತರ ಪಂಚಾಯತಿ ವ್ಯಾಪ್ತಿಗಾಗಿರ್ಬೋದು, ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ವಿಶೇಷವಾದಂಥ ಅನುದಾನ ಅಥವಾ ಏನಾದರೂ ಸೌಲಭ್ಯಗಳು? ಇದೇನಂದ್ರೆ ಇದು ಅನುದಾನ ಅಂತ ಅಲ್ಲ, ನಮ್ಮ ಸುತ್ತಲೂ ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮಗಳಿಗೆ ಬೇಡಿಕೆ ಸಲ್ಲಿಸೋದು. ಬೇಡಿಕೆ ಸಲ್ಸಕ್ ಮೊದಲು ಏನ್ ಮಾಡ್ಬೇಕು, ಚರ್ಚೆ ಆಗ್ಬೇಕು. ಅದು ಬೇಕು ಅಂತ ನಿಮಗೆ ಗೊತ್ತಾಗಬೇಕು. ನನಗೆ ಬೇಕು ಅಂತ ಬೇಡಿಕೆ ಸಲ್ಲಿಸಿದಾಗ ನಿಮಗೆ ಬರುತ್ತೆ. ನೀವು ಬೇಡಿಕೆ ಸಲ್ಲಿಸಿದ್ರಿಂದ ಅದು ಬಂದಿಲ್ಲ, ಅಥವಾ ಬೇಡಿಕೆ ತಡವಾಗಿ ಸಲ್ಲಿಸಿರೋದ್ರಿಂದ ಅದು ಬಂದಿಲ್ಲ, ಅಷ್ಟೇನೆ. ಸರ್ಕಾರಗಳಾಗ್ಲಿ, ರಾಜ್ಯ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಆ ಪಂಚಾಯತಿಗೊಂದು ಕಾಯ್ದೆ, ಈ ಪಂಚಾಯತಿಗೊಂದು ಕಾಯ್ದೆ ಮಾಡಿಲ್ಲ. ಇದು ತಪ್ಪು ಕಲ್ಪನೆ ಇದೆ. ಯಾವ ಪಂಚಾಯತಿನಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ, ಮತ್ತೆ ಸಮತೋಲನ ನಡೀತಾ, ಅವ್ರಿಗೆಲ್ಲ ಹಣಗಳು ಬರ್ತಾನೆ ಇದೆ. ಅವ್ರಿಗೆಲ್ಲ ಆರ್ಥಿಕ ನೆರವು ನೇರವಾಗಿ DBT ಅಂತ ಮಾಡ್ಬಿಟ್ಟಿದ್ದಾರೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಪಂಚಾಯತಿಗಳಿಗೆ ಹಣ ಬಂದ್ಬಿಡುತ್ತೆ. ಅವ್ರು ಖರ್ಚು ವೆಚ್ಚಗಳು ಮಾಡಿ ನೇರವಾಗಿ ಆನ್ಲೈನಲ್ಲಿ ಹಾಕ್ಬಿಟ್ರೆ ಖರ್ಚು ವೆಚ್ಚಗಳು ಹೊಟ್ಟೋಗುತ್ತೆ. ಈ ಥರದೊಂದು ಟ್ರ್ಯಾಕಿಂಗ್ ಸಿಸ್ಟಮ್ ಬಂದಿದೆ ಈಗ. ಸೊ ಇದಕ್ಕಾಗಿ ಏನು ಮಾಡಿದ್ದಾರೆ ಅಂದರೆ, ರಾಜ್ಯ ಕೇಂದ್ರ ಸರ್ಕಾರ ನೋಡಲ್ ಅಧಿಕಾರಿಗಳಂತ ನೇಮಿಸಿದ್ದಾರೆ. ಏನೋ ಇಡೀ ನಮ್ಮ ದೇಶದಲ್ಲಿ 5643 ನೋಡಲ್ ಅಧಿಕಾರಿಗಳಿದ್ದಾರೆ. ಅವರೆಲ್ಲ ಕಡೆ ಓಡಾಡ್ಕೊಂಡು ಮಾರ್ಗದರ್ಶನ ಮಾಡಬೇಕು. ಸುಗಮಕಾರರು ಅಂತ ಈ ವರದಿಗಳನ್ನು, ನಾನು ಇದರಲ್ಲೊಬ್ಬ ಇದ್ದೆ ಹಿಂದೆ, 60,764 ಜನ ಇದ್ದಾರೆ. ಅವರು ಅಷ್ಟೇ ರಾಜ್ಯಗಳು, ಜಿಲ್ಲೆಗಳು, ತಾಲೂಕುಗಳು, ಪಂಚಾಯತಿಗಳು ಓಡಾಡಿ ಈ GPDP ಮಾಡ್ಸೋಕ್ಕೆ ಗೈಡೆನ್ಸ್ ಮಾಡಬೇಕು ಅಂತ. ಮತ್ತು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಇದ್ದಾರೆ ಕೋವಿಡಲ್ಲಿ ಇದ್ದಂಗೆ. ಸೊ ಅಧಿಕಾರಿಗಳು ಅದಕ್ಕೆ ಜವಾಬ್ದಾರಿ ತಗೋಬೇಕು. ಅಂಥವರು 29,43,626 ಜನ ನೇಮಿಸಿದೆ ಗೌರ್ಮೆಂಟ್. ಸೊ ಇದೊಂದು ದೊಡ್ಡ ಆಂದೋಲನ ಇದು. ಸೊ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಇದುವರೆಗೂ ಸುಮಾರು ಸಭೆಗಳು 1,87,596 ಸಭೆಗಳು ದೇಶದಲ್ಲಿ ಆಗಿದೆ, ಆಗಬೇಕಾಗಿತ್ತು. ಅದರಲ್ಲಿ 1,75,614 ಸಭೆಗಳು ಆಗಿದೆ. ಇದು ಅರ್ಥ ಮಾಡ್ಕೋಬೇಕು. ಸೊ ಇನ್ನೂ ಕೆಲವುದೆಲ್ಲ ಆಗೋದಿದೆ, ಆಯ್ತಾ. ಸೊ ಆಮೇಲೆ ಈ ಫೆಸಿಲಿಟೇಟರ್ ರಿಪೋರ್ಟ್ಗಳಂತ ಇರುತ್ತೆ, ಅವ್ರು ಬರೆದು ಕಳಿಸ್ಬೇಕು. 60,764 ರಿಪೋರ್ಟ್ಗಳು ಅಷ್ಟಕ್ಕೂ ಹೋಗಿದೆ. ಆಮೇಲೆ ಪಬ್ಲಿಕ್ ಇನ್ಫಾರ್ಮೇಶನ್ ಬೋರ್ಡ್ ಅಂತ ಇದೆ, ಅದರಲ್ಲಿ ಇದುವರೆಗೂ 83,074 ಜನ ಭಾಗಿದಾರಾಗಿದ್ದಾರೆ. ಯಾರು ಬೇಕಾದ್ರೂ ಭಾಗಿಯಾಗಿ ಅದರಲ್ಲಿ ಮಾಹಿತಿಗಳು ನೋಡ್ಬೋದು, ಸಲಹೆಗಳು ಕೊಡ್ಬೋದು. ಸೊ ಇದೆಲ್ಲ ಇದೆ. ಇದುವರೆಗೂ ಪ್ಲಾನ್ಡ್ ಇದಾಗಿರುವಂಥದ್ದು, ನೀವು ಮಾಡಿರೋ ಯೋಜನೆನ ಸಭೆಯಲ್ಲಿಟ್ಟು ಅಪ್ರೂವ್ ಮಾಡಿಸ್ಕೊಂಡಿರೋರು ಇದುವರೆಗೂ ಈ ವರ್ಷದಲ್ಲಿ ZP ಅವರು 6, ಬ್ಲಾಕ್ ಲೆವೆಲ್ ತಾಲೂಕ್ ಪಂಚಾಯಿತಿ 585, ಆಮೇಲೆ ಗ್ರಾಮ ಪಂಚಾಯಿತಿಗಳು ಇದುವರೆಗೂ 50,014 ಅಷ್ಟೇನೆ. ಇನ್ನೂ ಆಗಬೇಕು, ಯಾಕಂದ್ರೆ 25-26ನೇ ಸಾಲಿದಕ್ಕೆ ಇನ್ನೂ ಟೈಮ್ ಇದೆ, ಜನವರಿವರೆಗೂ ಆಗುತ್ತೆ. ನನ್ನ ಕಾಳಜಿ ಏನಂದ್ರೆ, ಈ ಸಮುದಾಯ ರೇಡಿಯೋ ವ್ಯಾಪ್ತಿಗೆ ಬರುವ ಗ್ರಾಮ ಪಂಚಾಯಿತಿಗಳು ಇದನ್ನು ಆದ್ಯತೆ ಮೇಲೆ ಮಾಡ್ಕೊಳ್ಳಿಕ್ಕೆ ಅವರು ಕ್ರಮ ವಹಿಸಬೇಕು ಅಂತ ಹೇಳಿ ಮಾಡಾದ್ಮೇಲೆ ಇದನ್ನು ಇವರು ಅಪ್ಲೋಡ್ ಮಾಡಬೇಕು. ಏನೋ ಇದಕ್ಕೆ ಈ ಗ್ರಾಮ ಸ್ವರಾಜ್ ಅಂತ ಹೇಳಿ ಒಂದು ಪೋರ್ಟಲ್ ಇದೆ, ಅದರಲ್ಲಿ ಇದನ್ನು ಅಪ್ಲೋಡ್ ಮಾಡಬೇಕು. ಅದು ಅವರು ವೆರಿಫಿಕೇಷನ್ ಮಾಡ್ಕೊತಾರೆ, ಜಿಲ್ಲೆನಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಪ್ರೂವ್ ಆಗಿದೆ ಅಂತ ಅವ್ರು ಹಾಕಿದ ಮೇಲೆ ಇವರು ಮುಂದಿನ ಕೆಲಸ ಮಾಡ್ಬೋದು. ಇಪ್ಪತ್ತಾರು ಮತ್ತು 27ನೇ ಸಾಲಿಗೆ ಇದುವರೆಗೂ 0 ಅಪ್ಲೋಡ್ ಆಗಿದೆ ಕರ್ನಾಟಕದಿಂದ. ಸೊ ಇದನ್ನೀಗ ನಾವು ಬೇಗ ಅಪ್ಲೋಡ್ ಮಾಡಬೇಕು. ಹಾಗಾದರೆ ಯಾವ್ಯಾವ ಇಲಾಖೆಗಳು ಬರ್ತದೆ ಇದರಲ್ಲಿ ಅಂತ? ಒಂದು ಪಂಚಾಯತ್ ರಾಜ್ ಸಚಿವಾಲಯ, ಎರಡನೇದು ಬುಡಕಟ್ಟು ಜನರ ಅಭಿವೃದ್ಧಿ ಸಚಿವಾಲಯ, ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆಯಿತಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ, ಇಂಧನ ಇಲಾಖೆ, ಈ LPG ಗ್ಯಾಸ್ ಎಲ್ಲ ಬರುತ್ತಲ್ಲ ಅವರು, ಸಣ್ಣ ಅತಿ ಸಣ್ಣ ಕಿರು ಉದ್ಯಮ ಇಲಾಖೆ, ಸಂಸ್ಕೃತಿ ಮತ್ತು ಕ್ರೀಡಾ ಇಲಾಖೆ, ಅದಾದಮೇಲೆ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಇಲಾಖೆ, ಕೌಶಲ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆ, ಪಶುಸಂಗೋಪನೆ, ಮೀನುಗಾರಿಕೆ, ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ, ಆರ್ಥಿಕ ಸೇರ್ಪಡೆ ಸೇವೆಗಳು, ಆಮೇಲೆ ಸಾರ್ವಜನಿಕ ವಿತರಣೆ ಸೇವೆ PDS, ಆಮೇಲೆ ಭೂ ಸಂಪನ್ಮೂಲ ಇಲಾಖೆ, ಲ್ಯಾಂಡ್ ರೆಕಾರ್ಡ್ಸು, ರೆವಿನ್ಯೂ ಅವರೆಲ್ಲ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ. ಇಷ್ಟು ಕಾರ್ಯಕ್ರಮಗಳಿಗೆ ನೀವು ಮಾಡಲೇಬೇಕು ಅಂತ ಅವರು ಈಗ ಒತ್ತಡ ತಂದಿದ್ದಾರೆ.
ಸೊ ಅದು ನಾವು ಅರ್ಥ ಮಾಡಿಕೊಂಡು ನಮ್ಮ ಗ್ರಾಮ ಪಂಚಾಯತಿಗಳು ಕ್ರಿಯಾಶೀಲರಾಗಬೇಕು. ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಆ ಭಾಗದಲ್ಲಿರೋ ಹಿರಿಯರ ಮುಖಂಡರು, ಆಮೇಲೆ ಅಭಿಪ್ರಾಯ ಮುಖಂಡರು, ಮಹಿಳೆಯರು, ಯುವಕರು ಇದನ್ನ ಅರ್ಥ ಮಾಡ್ಕೊಂಡು ಅಲ್ಲೇ ಇದೆ, ಯಾರಿಂದನೇ ಯಾಕೆ ಹೋಗ್ಬೇಕು, ಅವರು ಯಾರಿಂದನೂ ಹೋಗೋ ಅವಶ್ಯಕತೆ ಇಲ್ಲ. ಅದನ್ನು ಚೆನ್ನಾಗಿ ಮಾಡೋದ್ರ ಕಡೆ ನಾವು ಗಮನ ಕೊಡಬೇಕು. ಅದಕ್ಕೆ ನಾವು GPDP ಅಂತ ಕರಿತೀವಿ. ಸೊ ಈ ಯೋಜನೆಯ ಪ್ರಮುಖ ಅಂಶ ಅಂದರೆ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ಅನ್ನೋದು. ಇದನ್ನ ಸುಲಭವಾಗಿ ವ್ಯಾಖ್ಯಾನಿಸೋದಾದ್ರೆ ತುಂಬ ಸಹವಾಗಿ ಮಾಡಬಹುದು. ಇದೇನಂತಾರೆ ಅಂದರೆ ಇದೊಂದು ಸಹಭಾಗಿತ್ವದ ಯೋಜನಾ ತಯಾರಿಕೆ. ಆ ಒಂದು ಪ್ರದೇಶದಲ್ಲಿ, ಪಂಚಾಯಿತಿ ಪ್ರದೇಶದಲ್ಲಿ ಯಾವ ಯಾವ ಸಮುದಾಯಗಳು ಜೀವನ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಇದರಲ್ಲಿ ಭಾಗಿಯಾಗಂಗೆ ಮಾಡಬೇಕು. ಬುಡಕಟ್ಟು ಜನ ಇರ್ಬೋದು, ಆಮೇಲೆ ಪರಿಶಿಷ್ಟ ಜಾತಿಯವರು ಇರ್ಬೋದು, ಪರಿಶಿಷ್ಟ ವರ್ಗದವ್ರು ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಮತ್ತು ಇತರೆ ಕೋಮಿನ ಜನಗಳಿರ್ಬೋದು, ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ಈ ಪಂಚಾಯಿತಿ ನಮ್ಮ ಹೆಮ್ಮೆ ಅನ್ನೋ ಫೀಲಿಂಗ್ ಬರಬೇಕು. ಈ ಯೋಜನೆಯನ್ನು ನಾವು ತಯಾರು ಮಾಡ್ತಾ ಇದ್ದೀರಿ, ಇದು ನಮ್ಮೆಲ್ಲರ ಸ್ವಾಭಿಮಾನ, ಇದು ನಮ್ಮ ಅಭಿವೃದ್ಧಿ ನಮ್ಮ ಕೈಯಲ್ಲಿದೆ ಅನ್ನೋ ಪ್ರಜ್ಞೆ ಅವ್ರಗಳಿಗೆ ಬರಬೇಕು. ಸೊ ಅದು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇದು ಕೆಳ ಹಂತದಲ್ಲಿ ಸೂಕ್ಷ್ಮವಾಗಿ ಅಗತ್ಯಗಳನ್ನ ಗುರುತಿಸ್ಬೇಕು. ಈಗ ತಾಲೂಕಲ್ಲಿ ಕೂತ್ಕೊಂಡು ಗುರುತಿಸೋದು, ಒಂದು ಹಳ್ಳಿಗೆ ಏನು ಬೇಕು ಅಂತ, ಪಂಚಾಯತಿಗೆ ಏನು ಬೇಕು ಅಂತ ಜಿಲ್ಲೆನಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು ಬೇರೆ ವಿಚಾರ, ನಿಜ ತಾನೆ? ಅಲ್ಲಿ ಏನು ಬೇಕು ಅಂತ ಅಲ್ಲೇ ಗೊತ್ತಾಗತ್ತಲ್ವಾ? ಸೊ ಅದನ್ನು ಗಮನಿಸಬೇಕು. ಮತ್ತು ಸ್ಥಳೀಯ ಸಮುದಾಯ ಮತ್ತು ಜನಪ್ರತಿನಿಧಿಗಳು ಒಟ್ಟಿಗೆ ಸೇರಿ ಪ್ರತಿ ವರ್ಷ ಇದನ್ನು ತಯಾರು ಮಾಡಬೇಕು. ಇದು ಶುರು ಆಗೋದು ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ. ಇದು ಮುಗಿಯೋದು ನವೆಂಬರ್ 30ಕ್ಕೆ ಮುಗಿಬೇಕು. ಕೆಲವೊಮ್ಮೆ ಡಿಸೆಂಬರ್ವರೆಗೂ ಆಗುತ್ತೆ. ಜನವರಿನಲ್ಲಿ ಸಾಮಾನ್ಯ ಸಭೆ, ಅಪ್ಲೋಡ್ ಮಾಡೋದು ಫೆಬ್ರವರಿ ಎಂಡ್ಗೆ ಅಪ್ಲೋಡ್ ಆದರೆ ಮಾರ್ಚ್ 1st ವೀಕಲ್ಲಿ ಅದು ಅಪ್ರೂವಲ್ ಬರುತ್ತೆ. ಏಪ್ರಿಲ್ 1 ಇದು ಜಾರಿ ಆಗಬೇಕು ಅನ್ನೋದು ಒಂದು ಒಡಂಬಡಿಕೆ. ಸೊ ಗ್ರಾಮಗಳಿಗೆ ವರ್ಷದ ಒಂದು ರೋಡ್ ಮ್ಯಾಪ್ ಇದು. ಏನು ಮುಂದಕ್ಕೆ ಹೆಂಗೆ ಹೋಗ್ಬೇಕು ಅಂತ ನೀಲನಕ್ಷೆ ತೋರಿಸುತ್ತೆ. ನೀವು ಕಾರ್ಯಕ್ರಮಗಳನ್ನ ಜೋಡಣೆ ಮಾಡಿಕೊಂಡು ಅನುಷ್ಠಾನ ಮಾಡೋದೆಲ್ಲ ಆ ರೋಡ್ ಮ್ಯಾಪಲ್ಲೇ ಬರಬೇಕು, ಆ ಬ್ಲೂ ಪ್ರಿಂಟಲ್ಲೇ ಬರಬೇಕು ಅಂತ ಅದು ಇನ್ಸಿಸ್ಟ್ ಮಾಡುತ್ತೆ. ಆಗ ಒಂದು ನಿರ್ದೇಶನ ಇರುತ್ತೆ, ಗುರಿ ಇರ್ತದೆ. ಸೊ ಎಲ್ರಿಗೂ ಒಂದು ಸರಿ ತಪ್ಪುಗಳನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಈ GPDPಯಿಂದ ಮುಖ್ಯವಾಗಿ ನಾವು ಗುರುತಿಸೋಕ್ಕೆ ಸಾಧ್ಯ ಆಗೋದೇನಪ್ಪ ಅಂದರೆ ಒಂದು ಆರ್ಥಿಕ ಬೆಳವಣಿಗೆ, ಎರಡನೇದು ಸಾಮಾಜಿಕ ನ್ಯಾಯ, ಮತ್ತು ಮೂಲಭೂತ ಸೌಕರ್ಯಗಳಲ್ಲಿ ಅಪ್ಡೇಟ್, ಅಪ್ಕೀಪ್ ತಹಲ್ವರೆಗೆ ಇರ್ತದೆ. ಸರ್ಕಾರದ ಅನುದಾನ ಬಳಕೆ ಸಮರ್ಥವಾಗಿ ಆಗುತ್ತೆ. ಆಮೇಲೆ ಸುಸ್ಥಿರ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಗುರುತಿಸ್ಬೋದು. ಆಮೇಲೆ SDG ಗೋಡುಗಳು ಏನಿದೆ, ನಮ್ದು ಸುಸ್ಥಿರ ಅಭಿವೃದ್ಧಿ ಗುರಿಗಳಿದೆಯಲ್ಲ 17 ಇದೆ. ಅದರಲ್ಲಿ ಯಾವ್ಯಾವುದಕ್ಕೆ ನಾವು ಕಾರ್ಯಕ್ರಮ ಹಾಕೊಂತೀವಿ ಅನ್ನುವ ಒಂದು ತಿಳುವಳಿಕೆ, ಒಂದು ಪ್ರಜ್ಞೆ ಇಲ್ಲಿ ಅವ್ರಿಗೆ ಬರ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದು ಸಾಧಾರಣವಾಗಿ ಎಲ್ಲ ಪ್ರಕ್ರಿಯೆನೂ ನಮ್ಮ ಸುಸ್ಥಿರ ಅಭಿವೃದ್ಧಿ ಗುರಿಗೆ ನಮ್ಮದು ವಾಗ್ದಾನ ಇದೆ. ರಾಜ್ಯ ಸರ್ಕಾರ, ರಾಷ್ಟ್ರ ಸರ್ಕಾರ, ಯುನೈಟೆಡ್ ನೇಷನ್, ಅದಕ್ಕೆ ಇದು ಪೂರಕವಾಗಿರ್ತದೆ. ಹಾಗೆ ಇದಕ್ಕೆಲ್ಲರೂ ಮಾನ್ಯತೆ ಮಾಡ್ತಾರೆ. ಮತ್ತು ಸ್ಥಳೀಯ ಅಗತ್ಯಗಳನ್ನು ಗುರುತಿಸಿ ಮಾಡುವಾಗ ಸಮಗ್ರ ಯೋಜನಾ ವರದಿ ತಯಾರಾಗಬೇಕು. ಅದಕ್ಕೆ ಇಂಜಿನಿಯರ್ಸು, ಬೇರೆ ಬೇರೆ ಇಲಾಖೆಯವರೆಲ್ಲ ನಮ್ಮ ಜೊತೆಗೆ ಕೈ ಜೋಡಿಸ್ತಾರೆ. ಮತ್ತು ಒಮ್ಮೆ ಎಲ್ಲ ಕಾರ್ಯಕ್ರಮಗಳ ಬೇಡಿಕೆಗಳು ಬಂದಾದಮೇಲೆ ಯೋಜನೆಗಳನ್ನು ಆದ್ಯತೆ ಮೇಲೆ ಪ್ರಿಫರೆನ್ಸಿಂಗ್ ಮಾಡಬೇಕು. ಆದ್ಯತೀಕರಣ ಅಂತ ನಾವು ಕರಿತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಮುಖ್ಯವಾಗಿ ತಳ ಸಮುದಾಯದ ಅಗತ್ಯ ಮತ್ತು ಬೇಡಿಕೆಗಳನ್ನು ಗುರುತಿಸಿ ಅದನ್ನು ದೊರಕಿಸಿಕೊಡಲು ಪ್ರಯತ್ನ ಮಾಡ. ಅವ್ರ ಹತಾಶೆಗೆ ದಬ್ಬಾರ್ದು, ಅವ್ರನ್ನ ಬೇಜಾರಿಗೆ ದಬ್ಬಾರ್ದು. ತಳ ಸಮುದಾಯ ಅಂದರೆ ಬುಡಕಟ್ಟು ಸಮುದಾಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಮಹಿಳೆಯರು, ಯುವಕರು, ಇವ್ರನ್ನೆಲ್ಲ ತಳ ಸಮುದಾಯ ಅಂತ ಅವ್ರಿಗೆ ಕರೆಸ್ಬಿಟ್ಟಿದ್ದೀವಿ. ಇವ್ರಿಗೆ ಯಾರಿಗೂ ನಾವು ನೋವುಂಟು ಮಾಡಬಾರ್ದು. ಅರ್ಥ ಆಯ್ತಾ? ಇವ್ರನ್ನೆಲ್ಲ ನಾವು ಒಂದು ಭರವಸೆ ಮೂಡಿಸ್ಬೇಕು. ಅದು GPDPಯ ಒಂದು ಪ್ರಕ್ರಿಯೆಯಿಂದ ಸಾಧ್ಯ ಅಂತ ಸರ್ಕಾರ ಭಾವಿಸಿದೆ. ಸರ್, ಹಾಗಿದ್ರೆ ಈ ಯೋಜನೆಯ ಮೂಲ ಆಶಯದಂತೆ ಅಗತ್ಯ ಸೌಲಭ್ಯಗಳು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರ ಮತ್ತು ಕರ್ತವ್ಯಗಳೇನಿರುತ್ತೆ? ಮುಖ್ಯವಾಗಿ ಏನಂದ್ರೆ ಸಹಭಾಗಿತ್ವ ಯೋಜನೆ ತಯಾರಿ. ಸಹಭಾಗಿತ್ವ ಅಂದ್ರೆ ಎಲ್ಲರೂ ಭಾಗವಹಿಸಲೇಬೇಕು. ಭೇದ ಭಾವ, ಮುನಸು, ದ್ವೇಷ ಎಲ್ಲ ಬಿಡಬೇಕು. ನಾನು ನಮ್ಮದು ಎಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋ ಭಾವನೆಗಳು ಬರಲೇಬೇಕು. ಆಮೇಲೆ ಅಭಿವೃದ್ಧಿಗೆ ಒಂದು ಮುನ್ನೋಟ ಬೇಕು. ಈ ವರ್ಷ ಏನು, ಮುಂದಿನ ವರ್ಷ ಏನು, ಇನ್ನು 5 ವರ್ಷಕ್ಕೆ ಏನು, ಈ ಮುನ್ನೋಟ ಇದರಲ್ಲಿ ಅವರಿಗೆ ಸಿಗತ್ತೆ. ಆಮೇಲೆ ಸಂಪನ್ಮೂಲ ಬಳಕೆ. ಈಗ ಎಷ್ಟೋ ಸರ್ತಿ ಸಂಪನ್ಮೂಲ ಇದೆ, ಮುನ್ನೋಟ ಇಲ್ಲದೇನೆ ಅದು ಸದ್ಬಳಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ಲಿಕ್ಕಾಗ್ತದೆ. ಆಮೇಲೆ ವಿಶ್ಲೇಷಣೆ ಮಾಡ್ಲಿಕ್ಕಾಗ್ತದೆ. ಆಮೇಲೆ ಸಮಯಾಧಾರಿತ ಪ್ರತಿಕ್ರಿಯೆ. ಈಗ ಟೈಮ್ ಬೌಂಡ್ ರೆಸ್ಪಾನ್ಸ್ ಎಲ್ಲೂ ಇಲ್ಲ. ಹಂಗಾಗಿ ಕೆಳ ಹಂತದಲ್ಲಿ ತುಂಬ ಅಸಮಾಧಾನಗಳು ನಾವು ನೋಡ್ತೀವಿ. ಅದು ಇಲ್ಲಿ ಕರೆಕ್ಷನ್ ಆಗುತ್ತೆ. ಸೊ ಎಲ್ಲದಕ್ಕೂ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಕೋಬೋದು. ವಾಗ್ದಾನವನ್ನು ಬರೆದಾಕ್ಬೋದು, ಇಷ್ಟು ದಿನದಲ್ಲಿ ಇಂತಿಂಥದ್ದು ಆಗತ್ತೆ ಅಂತ. ಆ ಒಂದು ಕಾಲಚಕ್ರದಲ್ಲಿ ಇವ್ರು ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಅದೊಂದು ಅದ್ಭುತವಾದ ಪರಿವರ್ತನೆ, ಗ್ರಾಮ ಸ್ವರಾಜ್ಯ ಸ್ಥಾಪನೆಯ ಕನಸು ನನಸಾಗತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ. ಇದಲ್ಲದೆ
ಸಶಕ್ತೀಕರಣ ಮತ್ತು ಒಳಗೊಳ್ಳುವಿಕೆಗೆ ಇದು ಕಾರಣ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಯೋಜನೆ ಏನು, ಯಾರಿಗೆ ಬಂತು, ಯಾವಾಗ ಬಂತು, ಹೇಗೆ ಬಂತು, ನನ್ನ ಜವಾಬ್ದಾರಿ ಏನು, ಕರ್ತವ್ಯ ಅನ್ನೋದು ಅರಿವಿರ್ತದೆ. ಮತ್ತೆ ಯಾರನ್ನು ಬಿಡಲ್ಲ, ಇದು ಎಲ್ಲರನ್ನು ಒಳಗೆ ಎಳ್ಕೊಳ್ಳುತ್ತೆ. ಮೊದಲನೇ ವರ್ಷ ಸ್ವಲ್ಪ ಜನ ಎಳ್ಕೋಬಹುದು, ಎರಡನೇ ವರ್ಷ ಇನ್ನೊಂದು ಸ್ವಲ್ಪ ಜನ, 5ನೇ ವರ್ಷದಲ್ಲಿ ಎಲ್ಲರೂ ಭಾಗಿಯಾಗಿರ್ತಾರೆ. ಅದು ಮೂಲ ಗ್ರಾಮ ಸ್ವರಾಜ್ ಕಲ್ಪನೆಯೇ ಆಗಿರೋದ್ರಿಂದ ಸೊ ಇದು ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದೆಯಲ್ಲ ಅದಕ್ಕೆ ಅನುಗುಣವಾಗಿ ಯೋಜನೆಗಳು ತಯಾರಿ ಆಗತ್ತೆ. ಆಗ ಯಾವುದೇ ಕಾನ್ಫ್ಲಿಕ್ಟ್ ಇರೋದಿಲ್ಲ. ಪಂಚಾಯಿತಿ ಹಂತ, ತಾಲೂಕ್ ಪಂಚಾಯಿತಿ, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಕಾನ್ಫ್ಲಿಕ್ಟ್ ಇರೋದಿಲ್ಲ. ಆಗ ಅಪ್ರೂವಲ್ ಪ್ರೊಸೀಜರ್ಸ್ ಈಸಿಯಾಗಿರುತ್ತೆ. ಫಂಡ್ ಫ್ಲೋ ಇದೊಂದು ಶೈಕ್ಷಣಿಕ ಚಿಂತನೆ. ಸೊ ದಯಮಾಡಿ ಈ ತರ ಒಂದು ಅಭಿವೃದ್ಧಿಯ ಪರ ನಿಲುವುಗಳುಳ್ಳ ಆಲೋಚನೆಗಳ ಮನಸ್ಸಲ್ಲಿ ಬರಬೇಕು, ಸದಸ್ಯರಲ್ಲಿ ಇದು ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಇದು ವಾರ್ಷಿಕ ಯೋಜನೆ ಅಂತ ಹೇಳಿದ್ರಿ, ಪ್ರತಿ ವರ್ಷ ಹೊಸ ಹೊಸ ರೂಪುರೇಷೆಗಳನ್ನ ತಯಾರು. ಹೌದು, ಇದಕ್ಕೊಂದು ಕಾರ್ಯವಿಧಾನವನ್ನ ನಾವು ಕಂಡುಕೋಬೇಕು. ಮೊದಲನೇದು ಏನಂದ್ರೆ ಅವಶ್ಯಕತೆಗಳನ್ನ ಗುರುತಿಸಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀಡ್ಸ್ ಐಡೆಂಟಿಫಿಕೇಶನ್ ಅಂತ ಕರಿತೀವಿ. ಎರಡನೇದು ಯೋಜನೆ ತಯಾರಿ ಆಗಬೇಕು, ಅದಕ್ಕೆ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವ್ಯಾವ್ದು ಸಮಯೋಚಿತ ಕಾರ್ಯಗಳು ಅಂದ್ರೆ ಕನ್ವರ್ಜೆನ್ಸ್, ಯಾವ್ಯಾವ ಇಲಾಖೆಯಿಂದ ತಗೋಬೇಕು, ಸ್ಟೇಟ್ ಸೆಕ್ಟರ ಅಥವಾ ಕೇಂದ್ರ ವಲಯನ ಅಥವಾ ಬ್ಯಾಂಕ್ಗಳ, ಎಲ್ಲಿಂದ ಬರಬೇಕು, ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಯಾರಿಂದ ಆಗಬೇಕು. ಈಗ CSR ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿಗಳ ಫಂಡಿಂಗು, ಅದ ಏನು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಆಮೇಲೆ ಅನುಷ್ಠಾನ ಮತ್ತು ಮೇಲುಸ್ತುವಾರಿ ಮಾಡಬೇಕು. ಅನುಷ್ಠಾನ ಮಾಡುವಾಗ ಮೇಲುಸ್ತುವಾರಿ ಆಗಲ್ಲ, ಇಲ್ಲ ಅನುಷ್ಠಾನನೇ ಡಿಲೇ ಆಗ್ಬಿಡುತ್ತೆ, ಮೇಲುಸ್ತುವಾರಿ ಕಡೆ ಗಮನನೇ ಕೊಡಲ್ಲ. ಸೊ ಇದನ್ನ 4ನೇ ಅಂಶವನ್ನ ನಾವು ತುಂಬಾ ಪ್ರಮುಖವಾಗಿ ಪರಿಗಣಿಸಬೇಕು. ಇದಕ್ಕೆ ಏನ್ ಮಾಡ್ಬೇಕಂತ ನಿರ್ಧಾರ ಆಗಬೇಕು. ಮತ್ತೆ ಸ್ಥಳೀಯರು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಬೇಕು. ಅವ್ರು ಭಾಗವಹಿಸೋದೇ ಇಲ್ಲ, ಗ್ರಾಮ ಸಭೆ ಆಗತ್ತೆ, ವಾರ್ಡ್ ಸಭೆ ಆಗತ್ತೆ, ಪಬ್ಲಿಕ್ ಹಿಯರಿಂಗ್ ಆಗತ್ತೆ ಅಂದ್ರೆ ಅದು ಉಪಯೋಗ ಇಲ್ಲ. ಇದೊಂದು ಸಾಮಾಜಿಕ ಪರಿವರ್ತನೆ, ಮನಸ್ಸು ಪರಿವರ್ತನೆ ವಿಚಾರಗಳನ್ನ ನಾವು ಇದ್ರಲ್ಲಿ ತಗೊಂಬಂದ್ವಿ ಅಂತ ಹೇಳಿದ್ರೆ ಆಗ ಎಲ್ಲೆಲ್ಲೂ ಕ್ರಿಯಾಶೀಲತೆ ಕಾಣ್ತದೆ. ಸೊ ಭೇದ ಭಾವ ಕಾಣೋದಿಲ್ಲ, ಅಭಿವೃದ್ಧಿಗೆ ಅನ್ನೋದಕ್ಕೊಂದು ವೇಗ ಸಿಗ್ತದೆ. ಸೊ ಎಲ್ಲವೂ ಅಲ್ಲೇ ಆಗಬೇಕು, ಸ್ವಯಂ ಆಡಳಿತದ ತತ್ವದಡಿನಲ್ಲೇ ಆಗಬೇಕು. ಆಗ ಯಾರ್ಯಾರು ಶಾಸಕರಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ರಾಜ್ಯಸಭಾ ಸದಸ್ಯರಿದ್ದಾರೆ, ಎಲ್ಲ ಗ್ರಾಮ ಪಂಚಾಯತಿಗೆ ಬರ್ತಾರೆ, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ. ಯಾರಾದರೂ ಈ ಭಾಗದಲ್ಲಿ ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಪಂಚಾಯತಿನ ಕನ್ಸಲ್ಟ್ ಮಾಡ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಮಾಹಿತಿ, ಅಂಕಿ ಅಂಶಗಳು ಎಲ್ಲವೂ ಗ್ರಾಮ ಪಂಚಾಯತಿಯಲ್ಲಿ ಸಿಗುವಂತಹ ಒಂದು ಸುಗಮಗಾರ ಸಂಸ್ಥೆ ಆಗಬೇಕು, ಸ್ವತಂತ್ರ ಸಂಸ್ಥೆ ಆಗಬೇಕು ಅನ್ನೋದು ಈ ಪೀಪಲ್ ಪ್ಲಾನಿಂಗ್ ಕ್ಯಾಂಪೇನಿನ ಆಶಯ. ಇದು 2019 ಶುರು ಆಗಿದೆ, ಈಗ 2025 ಇದೀವಿ, 6 ವರ್ಷ ಆಯಿತು. ಸೊ ಇದಕ್ಕೆ ತುಂಬ ಮಹತ್ವ ಕೊಡ್ತಾ ಇದೆ ಕೇಂದ್ರ ಸರ್ಕಾರ, ಇದನ್ನು ಮಾಡ್ಕೊಳ್ಳಿ ಅಂತೇಳಿ. ಸೊ ಅದಕ್ಕೆ ಅವರು ತುಂಬ ಉತ್ತೇಜನಕಾರಿ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಏನೋ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ ಫಂಡ್ ಕೊಡ್ತಾರೆ, CPTSP ಗ್ರ್ಯಾಂಟ್ಸ್ ಬರುತ್ತೆ, ಸ್ವಚ್ಛ ಭಾರತ್ ಬರುತ್ತೆ, ಈಗ ನರೇಗಾ ಅಂತಿರೋದು ಈಗ VBG ರಾಮ್ಜಿ ಕಾರ್ಯಕ್ರಮ ಆಗಿದೆ, ಅದರಲ್ಲಿ ಬರುತ್ತೆ. NRLM ಅಜೀವಕದವರು ಕಾರ್ಯಕ್ರಮಗಳು ಕೊಡ್ತಾರೆ, NRHM ಬರುತ್ತೆ, ಗ್ರಾಮ ಪಂಚಾಯತಿಗಳಿಗೆ ಇವೆಲ್ಲ ಬರೋದು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಕಾರ್ಯಕ್ರಮಗಳು ಬರುತ್ತೆ, ಆಮೇಲೆ ಸ್ಕಿಲ್ ಇಂಡಿಯಾ ಟ್ರೈನಿಂಗ್ಸ್ ಬರುತ್ತೆ. ಇವೆಲ್ಲ ಏನಂದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗ್ತಾ ಪ್ರದೇಶ ಆರ್ಥಿಕ ಅಭಿವೃದ್ಧಿ ಮತ್ತೆ ಒಂದು ಸಾಮಾಜಿಕ ಸಮಾನತೆ ಕೊಂಡ್ಕೊಳ್ಳಿಕ್ಕೆ ಕಾರಣ ಆಗುವಂಥ ಕಾರ್ಯಕ್ರಮಗಳು. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದಲ್ಲದೆ ಇನ್ನು ಪೂರಕವಾಗಿ ಅನೇಕ ಕಾರ್ಯಕ್ರಮಗಳು ಬರ್ಬೋದು, ಆಯ್ತಾ. ಅದಕ್ಕೊಂದು ಮುನ್ನುಡಿ ಮತ್ತೆ ಬುನಾದಿ ಈ GPDP ಆಗಬೇಕು. ಆ ಮುನ್ನುಡಿ ಮತ್ತು ಬುನಾದಿ ಇದಾಗಲಿಲ್ಲ ಅಂತ ಹೇಳಿದ್ರೆ, GPDP ಸೊರಗ್ ಬಿಡ್ತು ಅಂದರೆ ಆ ಪಂಚಾಯಿತಿಯ ಕಾರ್ಯವ್ಯಾಪ್ತಿ ಪ್ರದೇಶ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋದೇ ಇಲ್ಲ. ಇದನ್ನು ನಮ್ಮ ಜನಪ್ರತಿನಿಧಿಗಳು ಮನಗಾಣಬೇಕು, ಸಮುದಾಯ ಮುಖಂಡರು ಮತ್ತು ಅಭಿಪ್ರಾಯ ಮುಖಂಡರು ಮನಗಾಣಬೇಕು. ಮತ್ತು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಮುದಾಯ ಸಂಸ್ಥೆಗಳೇನಿದೆ CBOs, ಅವರು ಇದನ್ನು ಗಮನ ಮಾಡಿ ಒಟ್ಟಾಗಿ ನಿಂತ್ಕೋಬೇಕು. ವಾರದಲ್ಲಿ 1 ದಿನ 2 ದಿನ ಅದು ತಯಾರಿ ಮಾಡುವಾಗ 1 ವಾರ ಟೈಮ್ ಆಗ್ಬೋದು, ಆಮೇಲೆ ನಾವು ಬೇಕಾಗೋದಿಲ್ಲ. 2 ತಿಂಗಳಿಗೊಮ್ಮೆ ನಡೆಯೋ ಗ್ರಾಮ ಸಭಾ, ಅಲ್ಲಿ ಇದ್ರ ಬಗ್ಗೆ ರಿವ್ಯೂ ಮಾಡುವಂಥದ್ದು, ಅಭಿಪ್ರಾಯಗಳು ಸೂಚಿಸೋದು, ಇದು ಯಾರ ವಿರುದ್ಧನೂ ಅಲ್ಲ, ಇದು ನನ್ನ ಹಕ್ಕಿದು. GPDPನಲ್ಲಿ ಕಾರ್ಯಕ್ರಮಗಳು ಬೇಕು ಅಂತ ನಿರ್ಧಾರ ನಮೂದಿಸಿದ ಮೇಲೆ ಅದು ಹಕ್ಕು, ನಿಜ ಅಲ್ಲ. ನನಗೆ ಕೇಳುವ ಹಕ್ಕಿದೆ, ಪಡೆಯುವ ಹಕ್ಕಿದೆ, ಅದರಿಂದ ನನ್ನ ಜೀವನವನ್ನ ಸುಧಾರಿಸಿಕೊಳ್ಳುವ ಹಕ್ಕು ನನಗಿದೆ. ಈ ಒಂದು ಹಕ್ಕು ಆಧಾರಿತ ಆಲೋಚನೆಯಲ್ಲಿ ಇದು ನೀವು ಗಮನಿಸಿದರೆ ಇದು ಅತ್ಯಂತ ಮಹತ್ವದ ಕಾರ್ಯಕ್ರಮ ಅಂತ ನನಗನ್ಸುತ್ತೆ. ಇನ್ನೊಂದು ಅಂಶ ಇದೆ ಸರ್, ಇದು ಹೇಳಿದ್ರೆ ಉತ್ತಮ ಅನ್ಸುತ್ತೆ. ಈ SDG ಗೋಲ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದೆ, ಯಾವ್ಯಾವುದು ಈ GPDPನಲ್ಲಿ ಕವರ್ ಆಗತ್ತೆ ಅಂತ. ಬಡತನ ಇಲ್ಲ, ಇದು ಸುಸ್ಥಿರ ಅಭಿವೃದ್ಧಿ ಗೋಲಿನ 2ನೇದು. ಮತ್ತೆ ಸುಸ್ಥಿರ ಅಭಿವೃದ್ಧಿ ಗೋಲಿನ 0 ಹಂಗರ್, ಹಸಿವಿಂದ ನಿರ್ಮೂಲನೆ ಆ ಪಂಚಾಯಿತಿ ವ್ಯಾಪ್ತಿನಲ್ಲಿ. ಅದಾದ್ಮೇಲೆ 3ನೇದು
SDG ಗೋಲ್ 3ನೇದು ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್, ಆರೋಗ್ಯ ಮತ್ತು ಜೀವನ ಸುಧಾರಣೆ ಆಗುವಂಥ ಅಂಶಗಳು. ಆಮೇಲೆ ಇನ್ನೊಂದು SDG ಗೋಲ್ ನಂಬರ್ 4 ಕ್ವಾಲಿಟಿ ಎಜುಕೇಷನ್. ಎಜುಕೇಷನ್ ಸಿಗ್ತಾ ಇದೆ, ಗುಣಮಟ್ಟ ಇದೆಯಾ ಹೌದು, ಗೊತ್ತಿಲ್ಲ. ಅದಕ್ಕೆ ಪೂರಕ ವ್ಯವಸ್ಥೆಗಳು ಬೇಕು, ಬೆಂಬಲಗಳು ಬೇಕು, ನಿರ್ವಹಣೆಗಳು ಬೇಕು. ಅದನ್ನು ಪಂಚಾಯಿತಿ ಮಾಡ್ಲಿಕ್ಕೆ ಆಗ್ತದೆ. SDG ನಂಬರ್ 5 ಜೆಂಡರ್ ಇಕ್ವಾಲಿಟಿ, ಇನ್ನು ಲಿಂಗ ಸಾಮರಸ್ಯ. ಇದು ತುಂಬಾ ಮುಖ್ಯವಾಗಿ, ಯಾಕಂದ್ರೆ ಯೋಜನೆಗಳ ಬಗ್ಗೆ ನಿರ್ಧಾರ ಮಾಡೋದು, ಜಾರಿ ಮಾಡೋದು, ಅನುಷ್ಠಾನ ಮಾಡೋದು, ಅದನ್ನ ಮೇಲುಸ್ತಿನ ಮಾಡೋದು, ಗಂಡು ಹೆಣ್ಣಿಬ್ರು ಭಾಗವಹಿಸ್ಬೇಕಲ್ಲ. ಸೊ ನೆಕ್ಸ್ಟ್ SGD ನಂಬರ್ 6 ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್, ಶುದ್ಧ ನೀರು, ಆರೋಗ್ಯದಾಯಕ ನೀರು ಮತ್ತೆ ನೈರ್ಮಲ್ಯ, ಅದ್ರಲ್ಲಿ ಶೌಚಾಲಯನೂ ಬರುತ್ತೆ. ಆಮೇಲೆ SGD ನಂಬರ್ 7 ಆಮೇಲೆ ಎಲ್ರಿಗೂ ಒಂದು ಗೌರವಯುತವಾದ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ, ಸೌಲಭ್ಯ. ಇಷ್ಟನ್ನ ನಾವು GPDP ನಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ. 17 SDGs ನಲ್ಲಿ 7 SDGಗಳನ್ನ ನಾವು ಇದರೊಳಗೆ ಸಮನ್ವಯಗೊಳಿಸಿ ಯೋಜನೆ ಮಾಡಿ ಜಾರಿ ಮಾಡಿ ಕೆಲವೇ ತಿಂಗಳು ಅಥವಾ ವರ್ಷಗಳಲ್ಲಿ ಒಂದು ಆ ಪ್ರದೇಶದಲ್ಲಿ ಬದಲಾವಣೆ ನೋಡ್ಲಿಕ್ಕೆ ನಮಗೆ ಸಾಧ್ಯ. ಭಾಳ ಸಂತೋಷ ಸರ್. ಇಷ್ಟೊತ್ತು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಯೋಜನೆಯ ಹಿನ್ನೆಲೆ ಮತ್ತು ಅದರ ಪರಿಕಲ್ಪನೆ ಆಗಿರ್ಬೋದು, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಈ ಯೋಜನೆ ಮುಖಾಂತರ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಯಾವ ರೀತಿಯಾದಂಥ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅಲ್ಲಿನ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ, ಒಂದು ಸಮಗ್ರ ಸುಸ್ಥಿರ ಅಭಿವೃದ್ಧಿಯನ್ನು ಕಾಣೋ ನಿಟ್ಟಿನಲ್ಲಿ ಈ ಯೋಜನೆ ಎಷ್ಟೆಲ್ಲ ಸಹಕಾರಿಯಾಗಿದೆ ಅನ್ನೋದು ಕುರಿತು, ಇದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಮತ್ತು ಪಾತ್ರವನ್ನು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಈ ಯೋಜನೆ ಕುರಿತು ಇದುವರೆಗೂ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ, ಅವಕಾಶಕ್ಕೆ ವಂದನೆಗಳು. ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಗಳು ತಮ್ಮ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಮಗ್ರ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುವಂತಹ ಯೋಜನೆಗಳಲ್ಲಿ ಒಂದಾದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ಕುರಿತು ಇದುವರೆಗೂ ಸಮಗ್ರವಾಗಿ ಮಾಹಿತಿಯನ್ನು ಹಂಚಿಕೊಂಡಂಥವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಯೋಜನೆಗಳ ಸಲಹೆಗಾರರು ಹಾಗೂ ಕಾರ್ಯಕ್ಷೇತ್ರ ಅಧ್ಯಯನ ಪರಿಣಿತರಾದಂತಹ ಮೈಸೂರಿನ ಡಾಕ್ಟರ್ G. ಅಚ್ಯುತರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.